ವಿದ್ಯಾರ್ಥಿಗಳಿಗೆ ಗಣಿತ ಬಿಡಿಸ್ತಾರೆ. ದಿವಸದಾಗ ಬಂದದಂದ್ರೆ ಹೆಂಗೆ ಮಾಡಬೇಕು ಎಲ್ಲ ಟೈಮ್ ಕೊಟ್ಟದ. ಇದು ರಿವಿಷನ್ ಹಾಕೊತ ಹೋಗ್ಬೇಕು ಗಣಿತ. ಈಗೆಲ್ಲ ಕೊಟ್ಟ ಸಂಗತಿ ಕೇಳೋ ಸಂಗತಿ ಬರಬಾರ್ದು. ವಿಷಯದ ಗಣಿತ ಬಂದಾವ ಡೈರೆಕ್ಟಾಗಿ ನೀವು ಉತ್ತರವನ್ನು ಬಿಡಿಸ್ರಿ. ಬಿಡಿಸೋದಾದ್ರೆ ಬೋರ್ಡ್ ಕಡೆ ನೋಡ್ರಿ. ಬಿಡಿಸೋದಾಯಿತು ಅಂತಂದ್ರೆ ನಾನು ದೂರ ಸರ್ದಾಗ ಮ್ಯೂಟ್ ಮಾಡಿ ಗಣಿತ ಬಿಡಿಸಿರ್ಬೇಕು ನೀವು. ಆಮೇಲೆ ಬಿಡಿಸೋದಾದ್ಕೂಲ ವಿಡಿಯೋ ಆನ್ ಮಾಡಿರಿ, ಬಂದು ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. 10,000 ಸಲಿಕೆ ಶೇಕಡ 10 ಎರಡಾಂಶ ದರದಲ್ಲಿ 219 ದಿನಗಳಿಗೆ ಹಿಂತಿರುಗಿಸಬೇಕಾದ ಮೊತ್ತ ಎಷ್ಟು ಅಂದರೆ ಅಸಲು ಮತ್ತು ಬಡ್ಡಿ ಎರಡು ಕೂಡಿಸಿ ನೀವು ಕೊಡುವ ಹಣಕ್ಕೆ ಏನಂತಾರೆ? ಹಿಂತಿರುಗಿಸಬೇಕಾದ ಹಣ. ಹಿಂತಿರುಗಿಸಬೇಕಾದ ಹಣ ಅಂದ್ರೇನು? ನೀವು ತೆಗೆದುಕೊಂಡಂಥ ಅಸಲ, ಅದಕ್ಕಿಂತಲೂ ಹೆಚ್ಚಿಗೆ ಹೊಳೆ ಕೊಡಬೇಕಾದಂಥ ಬಡ್ಡಿ, ಅವುಗಳನ್ನು ಕೂಡಿಸಿದಾಗ ಮೊತ್ತ ಅಂತಾರೆ. ಮೊತ್ತ ಅಂದ್ರೇನು? ಹಿಂತಿರುಗಿಸಬೇಕಾದ ಒಟ್ಟು ಹಣಕ್ಕೆ ಮೊತ್ತ ಎಂದು ಕರೆಯುತ್ತಾರೆ. ಈಗ ನೋಡಿ, ಸರಳ ಬಡ್ಡಿ ತಕ್ಕೋರಿ. ಸರಳ ಬಡ್ಡಿ ಬರಬರಿ, ಸರಳ ಬಡ್ಡಿ ಬರಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಸ್ವಾಗಲೇ 100 ಗುಂಡ್ಲೆ 365 ಹಚ್ಚಬೇಕಿಲ್ಲೇ. ನಿಮಗೆ ನಾ ಮಾತಿಗೊಮ್ಮೆ ಹೇಳ್ತಿದ್ದೆ, ಸೀರೆಲ್ಲ ಭಾಳ ಬಂದವು ಸರಳ ಬಡ್ಡಿ ಲೆಕ್ಕದಾಗ. ಇವು ಇಲ್ಲಿ 365 ಯಾಕೆ ಹಚ್ಬೇಕಂದ್ರೆ ಇಲ್ಲಿ 219 ದಿನ ಅದ. ಆ 219 ದಿನವನ್ನು ನೀವು ಹಿಂಗೆ, ಈ ಗಣಿತ ನವೋದಯಕ್ಕೆ ವಿದ್ಯೆ ಬೀಳುತ್ತದೆ, ಸೈನಿಕ್ ಸ್ಕೂಲ್ಗೆ ಬೀಳ್ತದೆ, ನೀವು ಹಿಂಗೆ ಮಾಡ್ಬೇಕು. ಅಸಲು ಎಷ್ಟದ ನೋಡ್ರಿ? 10,000 10,000 ಸಲ ಅವಧಿ ಎಷ್ಟದ? 219 ದಿನ ಅದ. 219 ದಿನ ಅವಧಿ ಅದ. ದರ ಎಷ್ಟದ? 10 21 ಇಲ್ಲೇ ಇರಲಿ, ತಳಗೆ 2 ಆಮೇಲೆ ಹಚ್ಚೋಣಂತ. 100 ಗುಂಡ್ಲೆ 365 ದಿವಸ ಹಚ್ಬೇಕಿಲ್ಲ. 100 ಗುಂಡ್ಲೆ 1 ಹಚ್ತಿರ್ತೀರಿ, ನಿಮಗೆ ಹೇಳೀನಿ. ಈ 21 10 20 21 ಅದರ 2 ನೀವು ಇಲ್ಲಿ ಹೇಳ್ರಿ. ಈಗ ಯಾವುದೇ ಒಂದು ವಿಚಾರ ಮಾಡ್ಬೇಕಾದ್ರೆ ನಿಮ್ಗೆ ಒಂದು ಮಾತು ಹೇಳ್ತಾ, ಅತಿ ಸರಳ, ನೀವು ಈಸಿಯಾಗಿ ಗಣಿತಗಳನ್ನ ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳ್ತು ನೋಡಿ. 2 ಅದು ಇದು ಎಷ್ಟರಲ್ಲಿ ಹೋಗ್ತದೆ? 5ರಲ್ಲಿ ಹೋಗ್ತದೆ, 3ರಲ್ಲಿ ಹೋಗ್ತದೆ. 6 3 9 1 5 14. ಇದು ಡೈರೆಕ್ಟ್ ಎಷ್ಟರಲ್ಲಿ ಹೋಗ್ತದೆ? ಇದು 5ರಲ್ಲಿ ಹೋಗ್ತದೆ. ಹೋಗ್ತದಿಲ್ಲ ನೋಡಿ. ಅವಾಗ ಇದನ್ನು ಹೆಂಗೆ ಮಾಡಬೇಕು? 5 20 ನೋಡಿ, 5 20 5 7 35 5 3 15 ನೋಡಿ. ಈ 73ಕ್ಕೆ 219ಕ್ಕೆ ಭಾಗ ಹೋಗ್ತದೆ ನೋಡಿ. 7 3 21 3 3 9 73 1 73 3. ಈಗ ನೋಡಿ, 2 1 2 10 13 30ಕ್ಕೆ 21ಕ್ಕೆ ಗುಣಾಕಾರ ಮಾಡಿರಿ ನೋಡ್ರಿ. 13 30 21 ಗುಣಾಕಾರ ಮಾಡಿರಿ. 21 63, ಅದೊಂದು ಪೂಜೆ 630 ರೂಪಾಯಿ ಬಡ್ಡಿ ಆಯ್ತು. ಸರಳ ಬಡ್ಡಿ ಬರೋಬರಿ ಅಂದ್ರೆ ಒಂದೇ, ಬಡ್ಡಿ ಅಂದ್ರೆ ಒಂದೇ. ಬಡ್ಡಿ ಬರೋಬ್ಬರಿ ಏನು? 630 ರೂಪಾಯಿ ಆಯ್ತು. ಹಿಂತಿರುಗಿಸಬೇಕಾದ ಹಣ ಬರೋಬ್ಬರಿ ಮೊತ್ತ ಅಂತ ತಿಳ್ಕೋಬೇಕು. ಮೊತ್ತ ಬರೋಬ್ಬರಿ ಅಸಲು ಪ್ಲಸ್ ಬಡ್ಡಿ, ಅಸಲು ಪ್ಲಸ್ ಬಡ್ಡಿ. ಅಸಲು ಎಷ್ಟದ ನೋಡ್ರಿ? 10,000. ಬಡ್ಡಿ ಎಷ್ಟದ ನೋಡ್ರಿ? 630 ಅಂದ್ರೆ 10,630 ರೂಪಾಯಿ. 10,630 ರೂಪಾಯಿ. ಉತ್ತರ ಬರಿಬೇಕಾದ್ರೆ ನಾ ಚೆಕ್ ಮಾಡ್ತೀನಿ, ಯಾಕಂದ್ರೆ ನಮ್ಮನ್ನು ತಪ್ಪಬಾರ್ದು ಅಂತ ಏನಲ್ಲ. 10,630 ರೂಪಾಯಿ. 10,630 ರೂಪಾಯಿ ಸರಳ ಬಡ್ಡಿ. ಆನ್ಸರ್ ಇಸ್ ಈಕ್ವಲ್ ಟು, ಹಾಕ್ರಿ ಕರೆಕ್ಟ್ ಅದ. ಆನ್ಸರ್ ಇಸ್ ಈಕ್ವಲ್ ಟು 10,630 ರೂಪಾಯಿ. ಓಕೆ.
ಇಲ್ಲಿ ಏನದ ನೋಡ್ರಿ, 16% 5 ವರ್ಷಗಳ ಅಂತ್ಯದಲ್ಲಿ ಸಾಲ ತೀರಿಸಲು ಅವನಿಗೆ ಬ್ಯಾಂಕಿಗೆ ಕಟ್ಟಬೇಕಾದ ಹಣ ಎಷ್ಟು? ಬ್ಯಾಂಕಿಗೆ ಮಾಡಿ ಕಟ್ಟಬೇಕಾದ ಹಣ ಅಂದ್ರೆ ಮತ್ತಂತೆ ತಿಳ್ಕೊಬೇಕು. ಬ್ಯಾಂಕಿಗೆ ಕಟ್ಟಬೇಕಾದ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದ ಅಂದ್ರೆ ನೀವು ಸರಳ ಬಡ್ಡಿ ಅಷ್ಟೇ ನೀವು ತೆಗಿಬೇಕು. ಬ್ಯಾಂಕಿಗೆ ಹಿಂತಿರುಗಿಸಬೇಕಾದ ಹಣ ಅದನ್ನು ಅರ್ಥ ಮಾಡ್ಕೋಬೇಕು. ಮೊದಲು ಯಾವುದೇ ಒಂದು ಲೆಕ್ಕಗಳನ್ನು ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏನು ಹೇಳೋಣ, ಒಬ್ಬ ವ್ಯಾಪಾರಿಯು ₹20,000ಗಳನ್ನು ಸಾಲಿಯಾದ 16% ಬ್ಯಾಂಕಿನಿಂದ ಸಾಲ ಪಡೆಯುತ್ತಾನೆ. 5 ವರ್ಷಗಳ ಅಂತ್ಯದಲ್ಲಿ ಸಾಲವನ್ನು ತೀರಿಸಲು ಅವನು ಬ್ಯಾಂಕಿಗೆ ಕಟ್ಟಬೇಕಾದ ಹಣ ಎಷ್ಟು? ಅತಿ ಸಿಂಪಲ್ ವಾಕ್ಯದಾಗ ಹೇಳ್ಬಿಟ್ಟ. ನಾವು ಸರಳ ಬಡ್ಡಿ ಮೊದಲು ತಕ್ಕೊಂಡು, ಸರಳ ಬಡ್ಡಿ ಬರಬರಿ ಸರಳ ಬಡ್ಡಿ ಬರಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ್ ಬಾಗ್ಲೆ ವರ್ಷದಾಗದ 100 ಗುಂಡ್ಲೆ 1 ಹಚ್ಚಿಬಿಡ್ರಿ ನಡೀತಾವ. ಬರೋಬ್ಬರಿ. ಅಸಲು ಎಷ್ಟದ? 20,000 ಅವಧಿ ಎಷ್ಟದ? 5 ವರ್ಷದ. ದರ ಎಷ್ಟದ? 16. ಸರಾಸ್ ಬಾಗ್ಲೆ 100 ಗುಂಡ್ಲೆ 1. ಇವೆರಡು ಪೂಜೋದು, ಇವೆರಡು ಪೂಜೋದು. 205 1,000. 1000ಕ್ಕೆ 14 ಗುಣಾಕಾರ ಮಾಡಿದ್ರೆ 16,000 ಆಯ್ತು ಸರಳ ಬಡ್ಡಿ. ನೋಡ್ರಿ, 200ಕ್ಕೆ 5 ಗುಣಾಕಾರ ಮಾಡಿದ್ರೆ 1,000 ಆಯ್ತು. 1000ಕ್ಕೆ 16 ಗುಣಾಕಾರ ಮಾಡಿದ್ರೆ 16,000 ಆಯ್ತು. ಸರಳ ಬಡ್ಡಿ ಬರೋಬರಿ 16,000. ಹಿಂತಿರುಗಿಸಬೇಕಾದ ಹಣ ಬರೋಬ್ಬರಿ ಮೊತ್ತ ಬರೋಬ್ಬರಿ ಅಸಲು ಪ್ಲಸ್ ಬಡ್ಡಿ. ಅಸಲು ಬರೋಬ್ಬರಿ 20,000 ಪ್ಲಸ್ ಬಡ್ಡಿ 16,000 ಬರೋಬ್ಬರಿ 21 16 36,000. ಆನ್ಸರ್ ಇಸ್ ಈಕ್ವಲ್ ಟು 36,000. ಉತ್ತರ ಹಾಕೊಡ್ರಿ. ರೈಟ್ ಅದನ್ನು ಇಲ್ಲ ನೋಡಿ ಹೇಳತ್ತನು, ಆಮೇಲೆ ಉತ್ತರ ಹಾಕೋರಿ. ಆಮೇಲೆ ಈಗ ನಾ ಚೆಕ್ ಮಾಡ್ತನು, ಯಾಕೆ ನಮ್ಮನ್ನು ತಪ್ಪಾಗಬಾರ್ದಂತ ಏನಲ್ಲ. ಎಷ್ಟು? 36,000 ನಿಮ್ದು ಉತ್ತರ ಬಂದಿತ್ತು ಅಂದರೆ ಕರೆಕ್ಟ್ ಹಾಕೋರಿ. ಚಂದಂಗೆ ಫೇರ್ದಾಗ ಬಿಡಿಸ್ಕೊಡ್ರಿ.